ನಿನ್ನ ಬೆಳೆಯಕ್ಕೆ ಬಿಡಲ್ಲ, ನಿನ್ನ ತುಳ್ದಾಕ್ಬಿಡ್ತಾರೆ, ನಿನ್ನ ಗಿಡ ಇದ್ದಾಗೆ ಕಿತ್ತಾಕ್ಬಿಡ್ತಾರೆ. ಯಾಕಂತ ಅಂದ್ರೆ ಈಗೋ ಅನ್ನೋದು ಈ ಮನುಷ್ಯನ ಜೀವನದಲ್ಲಿ ತುಂಬಾನೇ ಮುಖ್ಯ ಆಗೋಗಿರುತ್ತೆ. ಎಂತ ಸ್ಟೇಟಸ್ ಮುದ್ದೆನೋ. ಓಹ್ ಬಂದ್ರಾ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡ್ಕೊಂಡ್ ಬಂದಿರೋರು ಹಂಗೆ ಒಂದ್ ಸಬ್ಸ್ಕ್ರೈಬ್ ಒತ್ಕೊಳ್ಳಿ. ಡೈರೆಕ್ಟ್ ಆಗಿ ಬಂದಿರೋರು ನಂಗೆ ಒಂದ್ ಸಬ್ಸ್ಕ್ರೈಬ್ ಒತ್ಕೊಳ್ಳಿ. ನೆವರ್ ಔಟ್ಸ್ಟೈನ್ ಆಫ್ ದಿ ಮಾಸ್ಟರ್, ಇದ್ರ ಮೀನಿಂಗ್ ಆಲ್ರೆಡಿ ಸ್ವಲ್ಪ ಜನಕ್ಕೆ ಗೊತ್ತಾಗಿರುತ್ತೆ ಅಂಡ್ ಗೊತ್ತಾಗ್ದಲ್ಲ ಇದ್ದವ್ರಿಗೆ ನಾನಿಲ್ಲಿ ಕಂಪ್ಲೀಟ್ ಆಗಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನು ಅಂತ ಅಂದ್ರೆ ದಿ ಪವರ್ ಆಫ್ 48 ಲಾಸ್ ಅಲ್ಲೇ ಇದು ಬಂದ್ಬಿಟ್ಟು ಫಸ್ಟ್ ಲಾ ಆಗಿರುತ್ತೆ. ಕನ್ನಡದಲ್ಲಿ ದಿ ನೆವರ್ ಔಟ್ಸ್ಟೈನ್ ಆಫ್ ದಿ ಮಾಸ್ಟರ್ ಅಂತ ಅಂದ್ರೆ ನಿಮ್ಮ ಗುರುಗಳ ಮುಂದೆ ನೀವು ಯಾವತ್ತೇ ಆಗ್ಲಿ ನಿಮ್ಮ ಟ್ಯಾಲೆಂಟ್ ನ ಜಾಸ್ತಿ ತೋರ್ಸಕ್ ಹೋಗ್ಬಾರ್ದು. ಯಾಕಂತ ಅಂದ್ರೆ ಈಗೋ ಅನ್ನೋದು ತುಂಬಾ ಹರ್ಟ್ ಆಗಿ ಹೋಗ್ಬಿಡುತ್ತೆ. ಹಂಗಾದ್ರೆ ನಾವು ನಮ್ ಟ್ಯಾಲೆಂಟ್ ಇಂದ ನಾವು ಬೆಳಿಲೇಬಾರ್ದ, ಅಥವಾ ನಮ್ಮ ಹತ್ರ ಎಷ್ಟೇ ಟ್ಯಾಲೆಂಟ್ ಇದ್ರು ನಮ್ ಗುರುಗಳಿಗೆ ಮೀರಿಸಬಾರ್ದ ಅಂತ ಮಾತ್ರ ನೀವ್ ಅನ್ಕೊಳ್ಬೇಡಿ. ಅದೇ ದೊಡ್ಡ ತಪ್ಪಾಗ್ತಾನೂ ಹೋಗುತ್ತೆ. ಅಂಡ್ ಫಸ್ಟ್ ಲಾ ಅಲ್ಲಿ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂತ ಅಂದ್ರೆ, ನಿಮ್ ಹತ್ರ ಎಷ್ಟೇ ದೊಡ್ಡ ಟ್ಯಾಲೆಂಟ್ ಇದ್ರು ನೀವೊಂದ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತೀರಾ, ನಿಮ್ ಬಾಸ್ಗಿಂತ ತುಂಬಾ ಟ್ಯಾಲೆಂಟ್ ಇರುತ್ತೆ. ನೀವು ಡೇ ಅಂಡ್ ನೈಟ್ ಕಷ್ಟಪಟ್ಬಿಟ್ಟು ನೀವು ಒಂದು ಸಾಫ್ಟ್ವೇರ್ ಆಗ್ಲಿ ಅಥವಾ ಒಂದು ಪ್ರೋಗ್ರಾಮ್ ಆಗ್ಲಿ ಬಿಲ್ಡ್ ಮಾಡಿರ್ತೀರಾ. ಅದನ್ನ ನೀವು ನಿಮ್ ಬಾಸ್ ಮುಂದೆ ಅಥವಾ ನಿಮ್ ಕೊಲೀಗ್ಸ್ ಮುಂದೆ ನೀವು ಡಿಸ್ಕಸ್ ಮಾಡಿದಾಗ ನಿಮ್ ಬಾಸಿಗೆ ಹೇಳ್ತೀರಾ 10x ಪ್ರಾಫಿಟ್ ಆಗ್ತಾ ಹೋಗುತ್ತೆ ಬಾಸ್, ಈ ತರ ಒಂದು ಸಾಫ್ಟ್ವೇರ್ ಇದೆ ನನ್ನ ಹತ್ರ ಮಾಡಿದ್ರೆ ಅಂತ. ಅವಾಗ ನೀವು ಅಲ್ಲೆಲ್ಲಾರ ಮುಂದೆ ಸ್ಮಾರ್ಟ್ ಆಗ್ತಾ ಹೋಗ್ತೀರಾ. ಬಟ್ ಅದೇ ಒಂದ್ 3-4 ತಿಂಗಳಾದ್ಮೇಲೆ ಪ್ರಮೋಷನ್ ಸ್ಲಿಪ್ ಬಂದಾಗ ನಿಮ್ ಹೆಸರು ಅದ್ರಲ್ಲಿ ಇರಲ್ಲ. ಯಾಕಂತ ಅಂದ್ರೆ ನಿಮ್ ಬಾಸ್ಗೆ ಆಲ್ರೆಡಿ ಈಗ ತುಂಬಾನೇ ಹರ್ಟ್ ಮಾಡ್ಬಿಟ್ಟಿರ್ತೀರಾ. ಅಂಡ್ ಅದೇ ಈಗ ನಿಮಗೆ ಪ್ರಮೋಷನ್ ಸ್ಲಿಪ್ ಬಂದಾಗ ನಿಮ್ ಹೆಸರಿಲ್ಲ ಅಂತಂದ್ರೆ ನಿಮ್ಗೂನು ಹರಡ್ತಿ ಈಗೋ. ಅಂಡ್ ಇದನ್ನ ಯಾವ ಟೈಮಲ್ಲಿ ನಾವು ಯೂಸ್ ಮಾಡ್ಬೇಕು ಅಂತ ಅಂದ್ರೆ, ನಾವೊಂದು ಸ್ಟೇಜಿಗೆ ಬಂದಿರ್ಬೇಕು. ನಿಮ್ ಬಾಸ್ ಹತ್ರನೇ ನಿಮ್ಮ ಹತ್ರ ಟ್ಯಾಲೆಂಟ್ ತೋರಿಸ್ಕೊಂಡು ಸ್ವಲ್ಪ ಪ್ರಮೋಷನ್ ಆದ್ಮೇಲೆ ಯಾರ್ಯಾರು ಕ್ಲೈಂಟ್ಸ್ ಇರ್ತಾರೆ, ಬಿಗ್ ಬಿಗ್ ಬಿಲಿಯನಿಯರ್ಸ್ ಆಗಿರ್ಬೋದು ಅಥವಾ ಮಿಲೇನಿಯರ್ಸ್ ಆಗಿರ್ಬೋದು, ಅಂತವ್ರ ಹತ್ರ ಹೋಗಿ ನಿಮ್ ಹತ್ರ ಇರೋ ಪ್ರಾಜೆಕ್ಟ್ ನ ಕೊಟ್ರೆ ನಿಮ್ ಬಾಸ್ಗಿಂತ ತುಂಬಾ ದೊಡ್ಡ ಲೆವೆಲ್ಲೇ ಇರ್ತೀರಾ. ಆದ್ರೆ ಇನ್ನೊಂದು ವಿಷಯ ನೀವು ಮರೆತ್ರೆ ನಿಮ್ಮನ್ನ ಅದೇ ನಿಮ್ ಬಾಸ್ ಮತ್ತೆ ತುಳ್ಳಾಕ್ತಾರೆ. ನೀವೆಂತ ದೊಡ್ಡ ಮಿಲೇನಿಯರ್ಸ್ ಆಗಿರ್ಬೋದು, ಬಿಲಿಯನಿಯರ್ಸ್ ಆಗಿರ್ಬೋದು ಅಂತವ್ರು ಇಟ್ಕೊಂಡು ನಿಮ್ ಸಾಫ್ಟ್ವೇರ್ ನ ತೋರಿಸಿದ್ರೆ. ಬಟ್ ಇವಾಗ ನಾನು ಹೆಂಗಪ್ಪ ನಮ್ ಬಾಸ್ಗಿಂತ ಜಾಸ್ತಿ ದೊಡ್ಡದಾಗಿ ಬೆಳೆಯೋದು, ನಾನು ಹೆಂಗಪ್ಪ ಬಿಲಿಯನಿಯರ್ ಆಗ್ಬೇಕು ಅಂತ ತಿಳ್ಕೋಬೇಕು ಅಂತಂದ್ರೆ ಫುಲ್ 48 ಲಾಸ್ ಅಲ್ಲಿ ಇದು ಡೇ 1 ಲಾ ಬಂದ್ಬಿಟ್ಟು ನೆವರ್ ಔಟ್ಸ್ಟೈನ್ ಆಫ್ ದಿ ಮಾಸ್ಟರ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅರ್ಥ ಆಗಿಲ್ಲ ಅಂತಂದ್ರೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಅಷ್ಟೇ. ನೀವ್ 10 ಸರಿ ನೋಡಿದ್ರು ಅರ್ಥ ಆಗ್ತಿಲ್ಲ ಅಂತ ಅಂದ್ರೆ ಏನೂ ಮಾಡಕ್ಕಾಗಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ.